ನಮಸ್ತೆ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಪ್ರೆಸೆನ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹೇಳಿಕ್ಕಿರುವಂತಹ ವಿಷಯ ಯಾವುದು ಅಂತ ಕೇಳಿದ್ರೆ, ಜ್ವರದ ವೇಳೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಫಿಟ್ಸ್. ಈಗ ಸಾಮಾನ್ಯವಾಗಿ ವಾತಾವರಣ ಬದಲಾಗಿರೋದ್ರಿಂದ ಮಕ್ಕಳಲ್ಲಿ ಶೀತ, ಕೆಮ್ಮು, ಜ್ವರ ಹೀಗೆ ಸಾಮಾನ್ಯವಾಗಿ ರೋಗಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ ಈ ಜ್ವರದಲ್ಲಿ ಕೂಡ ಮಕ್ಕಳಲ್ಲಿ ಫಿಟ್ಸ್ ಕಾಣಿಸಿಕೊಳ್ಳುತ್ತಾ, ಎಷ್ಟು ವರ್ಷದ ಮಕ್ಕಳಲ್ಲಿ ಈ ಫಿಟ್ಸ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಸೊ ಜ್ವರದಲ್ಲಿ ಫಿಟ್ಸ್ ಬರಬಾರ್ದು ಅಂತ ಹೇಳಿದರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಒಂದು ವೇಳೆ ಜ್ವರದಲ್ಲಿ ಫಿಟ್ಸ್ ಕಾಣಿಸಿಕೊಂಡ್ರೆ ತಕ್ಷಣ ಏನು ಮಾಡಬೇಕು, ಡಾಕ್ಟರ್ನ ಹೇಗೆ ಕನ್ಸಲ್ಟ್ ಮಾಡಬೇಕು, ಎಲ್ಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಎಜೆ ಆಸ್ಪತ್ರೆಯ ಶಿಶು ತಜ್ಞರಾದಂತಹ ಡಾಕ್ಟರ್ ಅಕ್ಷತಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ವಾತಾವರಣ ಬದಲಾದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಥವಾ ಹಿರಿಯರಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿ ಜ್ವರ ಅಥವಾ ಕೆಮ್ಮು, ಶೀತ ಎಲ್ಲ ಕಾಣಿಸಿಕೊಳ್ಳುತ್ತೆ. ಆದ್ರೆ ಇವತ್ತಿನ ವಿಚಾರ ನಾವು ಮಾತಾಡ್ಲಿಕ್ಕಿರುವಂತದ್ದು ಜ್ವರದ ಸಂದರ್ಭ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಫಿಟ್ಸ್. ಹಾಗಾದ್ರೆ ಜ್ವರದ ವೇಳೆ ಮಕ್ಕಳಲ್ಲಿ ಫಿಟ್ಸ್ ಅಂದ್ರೆ ಏನು, ಆಕ್ಚುಲಿ ಹೇಗೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ? ಓಕೆ, ಜನರಲಿ ಜ್ವರದ ಟೈಮ್ ಬರುವಂಥ ಫಿಟ್ಸ್ನ ನಾವು ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಇದು ತುಂಬ ನಾವು ನೋಡ್ತೇವೆ. ದಿನದಲ್ಲಿ ಒಂದು ಪೇಷಂಟ್ ಆದರೂ ನಮಗೆ ಈ ಥರ ಜ್ವರದ ಕಾರಣಕ್ಕೆ ಫಿಟ್ಸ್ ಬರುವಂಥದ್ದು ಅಡ್ಮಿಷನ್ಗೆ ಬರ್ತಾರೆ. ಸೊ ಸಾಮಾನ್ಯವಾಗಿ ಇದು 6 ತಿಂಗಳ ಮಗುವಿನಿಂದ 5 ವರ್ಷದವರೆಗೆ ಜ್ವರ ಬರುವಾಗ ಬರುವಂಥದ್ದನ್ನ ನಾವು ಫೆಬ್ರೈಲ್ ಸೀಜರ್ಸ್ ಅಂದರೆ ಜ್ವರದ ಫಿಟ್ಸ್ ಅಂತ ಕರಿತೇವೆ. ಓಕೆ, ಇದು ಅಂದರೆ 6 ತಿಂಗಳಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಹೌದು, ಮಾತ್ರ ಕಾಣಿಸಿಕೊಳ್ಳೋದು. 5 ವರ್ಷ ಆದ್ಮೇಲೆ ಈ ತರದ್ ಬಂದ್ರೆ ಅದಕ್ಕೆ ನಾವು ಬೇರೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಅದು ಬೇರೆ ಕಾರಣಕ್ಕೆ ಇರ್ತದೆ. ಸೊ ಜನರಲಿ ಈ ಏಜ್ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಓಕೆ ಮ್ಯಾಮ್, ಹಾಗಿದ್ರೆ ಈಗ ಸಾಮಾನ್ಯವಾಗಿ ಜ್ವರ ಬಂದಾಗ ಫಿಟ್ಸ್ ಎಲ್ಲ ಮಕ್ಕಳಿಗೂ ಕಾಣಿಸಿಕೊಳ್ಳತ್ತಾ? ಎಲ್ಲ ಮಕ್ಕಳಿಗೆ ಕಾಣಿಸಿಕೊಳ್ಳೋದಿಲ್ಲ, ಕೆಲವೊಂದು ಮಕ್ಕಳಿಗೆ. ಯಾಕೆ ಅಂದ್ರೆ ನಮ್ಮ ಜ್ವರದ ತಾಪಕ್ಕೆ ನಮ್ಮ ಮೆದುಳು ಹೇಗೆ ರೆಸ್ಪಾಂಡ್ ಮಾಡ್ತದೆ, ಎಷ್ಟು ಸೂಕ್ಷ್ಮವಾಗಿ ರೆಸ್ಪಾಂಡ್ ಮಾಡ್ತದೆ ಅದೊಂದು. ಮತ್ತೆ ಇನ್ನೊಂದು, ಕೆಲವೊಂದು ಕುಟುಂಬದಲ್ಲಿ ಅಪ್ಪ ಅಮ್ಮನಿಗೆ ಈ ತರ ಸಣ್ಣವ್ರು ಇರ್ಬೇಕಂದ್ರೆ ಫೆಬ್ರೈಲ್ ಸೀಜರ್ಸ್ ಅಂದ್ರೆ ಜ್ವರ ಬಂದಾಗ ಫಿಟ್ಸ್ ಬರುವಂತ ಪ್ರಾಬ್ಲಮ್ ಇದ್ರೆ ಜೆನೆಟಿಕಲಿ ಎಸ್ ಅದ್ರಿಂದಾನು ಮಕ್ಕಳಿಗೆ ಬರಬಹುದು. ಸೊ ಸಿಬ್ಲಿಂಗ್ ಅಲ್ಲೂ ಕೂಡ ಈಗ ಮೊದಲನೇ ಮಗುವಿಗೆ ಫೆಬ್ರೈಲ್ ಸೀಜರ್ಸ್ ಇದ್ರೆ ಸಾಮಾನ್ಯವಾಗಿ ಇನ್ನೊಂದು ಮಗುವಿಗೂ ಬರುವ ಕಾರಣಗಳು ಅದು ಒಂದು ಪಾಸಿಬಿಲಿಟಿ ಇರ್ಬೋದು. ಓಕೆ, ತಕ್ಷಣಕ್ಕೆ ಈಗ ಮಕ್ಕಳಿಗೆ ಏನಾದ್ರೂ ಹೆಲ್ತ್ ಅಲ್ಲಿ ಕಂಡೀಷನ್ ಅಲ್ಲಿ ಆಚೀಚೆ ಆದ್ರೂ ಕೂಡ ಪೋಷಕರಿಗೆ ಅಂದ್ರೆ ಹೆತ್ತವರಿಗೆ ತುಂಬಾ ಭಯ ಆಗುತ್ತೆ. ಇದು ಸಡನ್ ಆಗಿ ಒಂದು ವೇಳೆ ಕಾಣಿಸಿಕೊಂಡ್ರೆ ಏನ್ ಮಾಡ್ಬೇಕು ಪೋಷಕರು? ಸೊ ಜನರಲಿ ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂದ್ರೆ ಕೀ ಕೊಡೋ ಅಂತದ್ದು, ಮತ್ತೆ ಬಾಯಲ್ಲಿ ಸ್ಪೂನ್ ಇಡೋ ಅಂತದ್ದು ಅಥವಾ ಕಬ್ಬಿಣ ಕೊಡೋ ಅಂತದ್ದೆಲ್ಲ ಮಾಡ್ತಾರೆ. ಬಟ್ ಅದರಿಂದ ಏನು ಇದು ಸ್ಟಾಪ್ ಆಗೋದಿಲ್ಲ, ವ್ಯತ್ಯಾಸನೇ ಆಗೋದಿಲ್ಲ. ಇಲ್ಲ, ಡೆಫಿನೆಟ್ಲಿ ನಾಟ್. ಸೊ ಏನ್ ಮಾಡ್ಬೇಕು ಅಂದ್ರೆ ನಾವು ಮಗುವಿನನ್ನು ನೆಲದ ಮೇಲೆ ಮಲಗಿಸ್ಬೇಕು ಅಥವಾ ಹಾಸಿಗೆ ಮೇಲೆ ಮಲಗಿಸ್ಬೇಕು, ಫ್ಲಾಟ್ ಸರ್ಫೇಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಫಿಟ್ಸ್ ಬರೋ ಅಂತ ಟೈಮಲ್ಲಿ ಬೇರೆ ಏನಾದ್ರೂ ಅಡೆತಡೆ ಇದ್ರೆ ಅಲ್ಲಿ ಗಾಯ ಆಗುವ ಚಾನ್ಸಸ್, ಕೆಳಗೆ ಬೀಳುವ ಚಾನ್ಸಸ್, ಅಥವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆತರ ಇದ್ದಾಗ ಕೇರ್ಫುಲ್ ಆಗಿ ಇರ್ಬೇಕು. ಸೊ ನಾವು ನೆಲದ ಮೇಲೆ ಮಲಗಿಸಿ, ಬರೀ ನೆಲದ ಮೇಲೆ ಎಸ್, ಬರೀ ನೆಲದ ಮೇಲೆ ಅಥವಾ ಹಾಸಿಗೆ ಮೇಲೆ, ಬಟ್ ಫ್ಲಾಟ್ ಸರ್ಫೇಸ್ ಮೇಲೆ ಮಲಗಿಸ್ಬೇಕು. ಮತ್ತೆ ಆ ಮಗುವಿನ ಸುತ್ತಮುತ್ತ ಏನಾದ್ರೂ ಅಪಾಯಕಾರಿಯಾದ ವಸ್ತುಗಳಿದ್ರೆ ಅದನ್ನೆಲ್ಲ ತೆಗಿಬೇಕು. ಮತ್ತೆ ಮಗುವನ್ನು ಎಡ ಅಥವಾ ಬಲದ ಕಡೆ ಸೈಡಿಗೆ ಮಲಗಿಸ್ಬೇಕು. ಯಾಕಂದ್ರೆ ಈ ತರ ಸನ್ನಿವೇಶದಲ್ಲಿ ವಾಮಿಟಿಂಗ್ ಆಗೋ ಚಾನ್ಸಸ್ ಇರ್ತದೆ. ಮತ್ತೆ ಮಗು ಆಗ ಅಷ್ಟೇ ತಿಂದಿರೋ ಕಾರಣ ವಾಮಿಟಿಂಗ್ ಆದಾಗ ಲಂಗ್ಸಿಗೆ ಹೋಗಿ ನಿಮೋನಿಯಾ ಆಗೋ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಹಾಗಾಗಿ ಐದರ್ ಎಡ ಕಡೆ ಅವ್ರ ಬಲ ಕಡೆ ಸೈಡಿಗೆ ಮಲಗಿಸ್ಬೇಕು. ಮತ್ತೆ ಇಮಿಡಿಯೇಟ್ಲಿ ಎಷ್ಟು ನಿಮಿಷ ಬರ್ತದೆ, ಗಾಬರಿಗೊಳ್ಬಾರ್ದು. ನಾವೆಲ್ಲರೂ ನೋಡ್ಲಿಕ್ಕೆ ಭಯಂಕರವಾಗಿರ್ತದೆ ಡೆಫಿನೆಟ್ಲಿ, ಬಟ್ ಆ ಟೈಮಲ್ಲಿ ನಾವು ಎಷ್ಟು ಶಾಂತವಾಗಿ ಇರ್ತೀವಿ ಅಷ್ಟು ಇಂಪಾರ್ಟೆಂಟ್. ಒಂದು ಎಷ್ಟು ನಿಮಿಷ, ಜಸ್ಟ್ 30 ಸೆಕೆಂಡ್ಸಿಗೆ ಬರ್ಬೋದು, 5 ಮಿನಿಟ್ಸಿಗೆ ಬರ್ಬೋದು. ಸೊ ವಿತಿನ್ 5 ಮಿನಿಟ್ಸ್ ಯೂಶಲಿ ನಾವು ನೋಡೋ ಅಂಥದ್ದು ಇದು ಫೆಬ್ರೈಲ್ ಫಿಟ್ಸ್. 5 ಮಿನಿಟ್ಸ್ಗಿಂತ ಜಾಸ್ತಿ ಆದರೆ ಅದೇ ಪೊಸಿಷನ್ ಅಲ್ಲಿ ನಿಯರ್ ಬೈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಒಳ್ಳೇದು. ಓಕೆ ಡಾಕ್ಟರ್, ಈಗ ಒಂದು ವೇಳೆ ತಡ ಆಗಿದ್ರೆ, ಲೇಟ್ ನೈಟ್ ಆಗಿದ್ರೆ, ಈಗ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅದೇ ರೀತಿ ಮಾಡೋದು ಅಷ್ಟೇ ಮಾಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ, ಕ್ಯಾಶುಯಾಲಿಟಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಒಂದು ವೇಳೆ ಮಕ್ಕಳಲ್ಲಿ, ಈಗ 6 ತಿಂಗಳ ಮಕ್ಕಳಲ್ಲಿ ಏನಾದರೂ ಈ ತರ ಸಮಸ್ಯೆ ಕಾಣಿಸಿಕೊಂಡಾಗ ಇದು 5 ವರ್ಷ ತನಕ ಕೂಡ ಬರುವಂತಹ ಸಾಧ್ಯತೆ ಇದೆಯಾ? ಎಸ್, ಪ್ರತಿ ಸತಿ ಜ್ವರ ಬಂದಾಗ ಇದು ಬರುವ ಚಾನ್ಸಸ್ ಇರ್ತದೆ. ಬಟ್ ಫಸ್ಟ್ ಟೈಮ್ ಬಂದಾಗ ನಾವು ಪ್ರೊಫೈಲಾಕ್ಟಿಕಲಿ ಕೆಲವು ಮೆಡಿಕೇಶನ್ಸ್ನ ಸ್ಟಾರ್ಟ್ ಮಾಡಿರ್ತೇವೆ. ಒಂದು ಜ್ವರದ ಮೆಡಿಸಿನ್ ಜೊತೆಗೆ ಪ್ಯಾರಾಸಿಟಮಾಲ್, ಅದ್ರ ಜೊತೆಗೆ ನಾವು ಕ್ಲೋಬಜಾಮ್ ಪ್ರೊಫೈಲಾಕ್ಸಿಸ್ ಅಂತ ಸ್ಟಾರ್ಟ್ ಮಾಡಿ
ಮಾಡ್ತೇವೆ. ಸೊ ಅದು ಕೇವಲ ಜ್ವರ ಬಂದಾಗ ಮಕ್ಕಳಿಗೆ ಕೊಡುವಂತ ಒಂದು ಮದ್ದು. ಸೊ ಅದನ್ನ ಕೊಟ್ಟು ಮತ್ತೆ ಎಮರ್ಜೆನ್ಸಿ ನಾವೊಂದು ಸ್ಪ್ರೇ ಕೊಟ್ಟಿರ್ತೇವೆ. ಈ ತರ ಪುನಃ ಆದ್ರೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಬಲಗಡೆ ಎಡಗಡೆ ತಿರ್ಗಿಸಿ ಆ ಸ್ಪ್ರೇನ ಎಮರ್ಜೆನ್ಸಿಗೆ ಅವ್ರು ಯೂಸ್ ಮಾಡಿ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೋದು. ಓಕೆ ಡಾಕ್ಟರ್, ಈಗ ನಿಜವಾಗ್ಲೂ ಫಿಟ್ಸ್ ಬರ್ಲಿಕ್ಕೆ ಏನಾದರೂ ರೀಸನ್ ಇದೆಯಾ? ಅಂದ್ರೆ ನಮ್ಮ ದೇಹದ ಯಾವ್ದಾದ್ರು ಅಂಗಗಳಿಗೆ ಸಮಸ್ಯೆ ಆದಾಗ ಫಿಟ್ಸ್ ಬರುವಂತದ್ದು ಸಾಮಾನ್ಯ? ಇಲ್ಲ, ಆ ತರ ಏನೂ ಇಲ್ಲ. ಇದು ಫೆಬ್ರೈಲ್ ಫಿಟ್ಸ್ ತುಂಬಾ ಸಿಂಪಲ್, ಇದು ಜ್ವರದ ತಾಪಕ್ಕೆ ಬರುವಂತದ್ದು. ಬಟ್ ಕೆಲವೊಂದು ಮೆದುಳು ಇನ್ಫೆಕ್ಷನ್ಗೆ ಬರುವಂತ ಫಿಟ್ಸ್ ಅದೆಲ್ಲ ಸ್ವಲ್ಪ ಡೇಂಜರಸ್ ಥಿಂಗ್. ಮತ್ತೆ ಕೆಲವು ಮಕ್ಕಳಿಗೆ ಜ್ವರ ಇಲ್ದೇನೆ ಬರುವಂತ ಫಿಟ್ಸ್, ಸೊ ಅದಕ್ಕೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡಿ ನೋಡ್ಬೇಕಾಗ್ತದೆ. ಬಟ್ ಫೆಬ್ರೈಲ್ ಸೀಜರ್ಸ್ ಅನ್ನೋದು ತುಂಬಾ ಸಿಂಪಲ್ ಆದ ಒಂದು ಇದರಿಂದ ಮಕ್ಕಳು ಬೇಗ ಚೇತರಿಸ್ಕೊಳ್ತಾರೆ. ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ಅಂದ್ರೆ ಬುದ್ಧಿಶಕ್ತಿಯಲ್ಲಾಗಿರ್ಬೋದು ಅಥವಾ ಓದೋದ್ರಲ್ಲಾಗಿರ್ಬೋದು ನಾರ್ಮಲ್ ಮಕ್ಕಳ ತರ ಇರ್ತಾರೆ. ನಾವೇನ್ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಈಗ ವಾತಾವರಣ ಬದಲಾಗುವಾಗ ಬರುವಂತಹ ಜ್ವರ ಬೇರೆ, ಅಂದ್ರೆ ಶೀತ ನೆಗಡಿ ಎಲ್ಲ ಬರುತ್ತೆ. ಈ ಫೆಬ್ರೈಲ್ ಸೀಜರ್ಸ್ ಅನ್ನುವಂಥದ್ದು ಎಲ್ಲಾ ವಾತಾವರಣದಲ್ಲೂ ಮಕ್ಕಳಿಗೆ ಕಾಣಿಸಿಕೊಳ್ಳುತ್ತೆ? ಎಸ್, ಡೆಫಿನೆಟ್ಲಿ. ಸೊ ಇದು ಜ್ವರ ಬಂದ್ರೆ ಬರುವಂತ ಒಂದು ಫಿಟ್ಸ್. ಸೊ ಇದು ಲೈಕ್ ಈ ಸೀಸನ್ ಅಲ್ಲಿ ಶೀತ ಕೆಮ್ಮು ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ನಾವು ಜಾಸ್ತಿ ನೋಡ್ತೇವೆ. ಬಟ್ ಲೂಸ್ ಮೋಷನ್ ಆಗಿ ಹೊಟ್ಟೆ ಇನ್ಫೆಕ್ಷನ್ ಆಗಿ ಜ್ವರ ಬಂದ್ರೂ ಸಹ ಇದು ಬರುವಂತ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಯೂಶುವಲಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಜ್ವರದ ಟೈಪ್ ಯಾವುದು ಅಂತ ಕೇಳಿದ್ರೆ? ಅದೇ, ಈಗ ಯೂಶಲಿ ಜ್ವರದ ಒಂದ್ಸತಿ ಜ್ವರ ಬಂದಾಗ ವಿತಿನ್ 24 hours ಈ ತರ ಫಿಟ್ಸ್ ಬರ್ತದೆ. ಇದನ್ನ ನಾವು ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಕೆಲವು ಮಕ್ಕಳಿಗೆ 3 ದಿನ ಆದ್ಮೇಲೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ. ಬಟ್ ಅಲ್ಟಿಮೇಟ್ಲಿ ಟ್ರೀಟ್ಮೆಂಟ್ ಅಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಇಟ್ ಇಸ್ ಜಸ್ಟ್ ನಮ್ಗೆ ತಿಳ್ಕೊಳ್ಳಿಕ್ಕೆ ಇದು ಸಿಂಪಲ್ ಕಾಂಪ್ಲೆಕ್ಸ್ ಹೇಗೆ ಅಂತ. ಓಕೆ ಡಾಕ್ಟರ್, ಈಗ ಯಾವ್ದಾದ್ರು ಒಂದು ಜ್ವರ ಅಥವಾ ಏನೋ ಒಂದು ರೋಗ ಲಕ್ಷಣ ಬರೋದಿದ್ರೆ ಅದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯೂಶಲಿ ಪೇರೆಂಟ್ಸ್ಗಳು ಈ ಮಕ್ಕಳಲ್ಲಿ ಈ ತರ ಸಮಸ್ಯೆ ಕಾಣಿಸಿಕೊಳ್ಳಬಾರ್ದು ಅಂತ ಹೇಳೋದಕ್ಕೆ ಯಾವ್ದಾದ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ? ಡೆಫಿನೆಟ್ಲಿ ನಾವೇನ್ ನೋಡಿದೀವಿ ಅಂದ್ರೆ ಕೆಲವು ಪೇರೆಂಟ್ಸ್ ಫೀವರ್ ಇದ್ರೂ ಸಹ ಫಸ್ಟ್ ತಿನ್ಸಿ ಆಮೇಲೆ ಪ್ಯಾರಾಸಿಟಮಾಲ್ ಕೊಡೋಣ, ಯಾಕಂದ್ರೆ ಖಾಲಿ ಹೊಟ್ಟೆಯಲ್ಲಿ ಕೊಡಬಾರ್ದು ಅನ್ನೋ ಒಂದು ಮೂಢನಂಬಿಕೆ. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಬಾರ್ದು. ಯಾಕಂದ್ರೆ ಈ ತರ ಮಕ್ಕಳಲ್ಲಿ ನಾವು ನೋಡಿರೋದು ಫೀವರ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗಿ ಸಡನ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಊಟ ಮಾಡದೇ ಇರಲಿ, ಜ್ವರ ಇರೋ ಲಕ್ಷಣ ಕಂಡ ಕೂಡಲೇ ನಾವು ಪ್ಯಾರಾಸಿಟಮಾಲ್ ಕೊಡ್ಬೇಕು ಮಗುವಿಗೆ. ಸೊ ಡಾಕ್ಟರ್ಸ್ ಆ ವೆಯ್ಟಿಗೆ ತಕ್ಕಂತ ಡೋಸ್ ಏನು ಅಂತ ಅವರಿಗೆ ಹೇಳಿರ್ತಾರೆ ಅದು. ಮತ್ತೆ ಈ ತರ ಮೊದಲು ಆದಾಗ ನಾನು ಹೇಳಿರೋ ತರ ಪ್ರೊಫೈಲಾಕ್ಸಿಸ್ ಮೆಡಿಕೇಶನ್ಸ್ ಇಮಿಡಿಯೇಟ್ಲಿ ಕೊಟ್ಬೇಕು. ಮತ್ತೆ ನಾವು ಇಮಿಡಿಯೇಟ್ ಆಗಿ ಈ ತರ ಲೈಕ್ ಸೂಚನೆ ಏನಾದ್ರೂ ಮಗು ತುಂಬಾ ಡಲ್ ಇದ್ರೆ, ಆ ತರ ಏನಾದ್ರು ಇದ್ರೆ, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಪೀಡಿಯಾಟ್ರಿಷಿಯನ್ಗೆ ತೋರಿಸಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ತಗೋಬೇಕು. ಓಕೆ ಡಾಕ್ಟರ್, ನೀವು ಈಗಲೇ ಹೇಳಿದ್ರಿ ಅಂದರೆ ಊಟ ಮಾಡೋದಕ್ಕಿಂತ ಮುಂಚೆ ನಾವು ಮದ್ದು ತಗೊಂಡ್ರೆ ಒಳ್ಳೇದು ಅಂತ ಹೇಳಿ. ಇದು ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತಾ ಅಥವಾ ದೊಡ್ಡವರಿಗೂ ಅನ್ವಯ ಆಗುತ್ತಾ? ಇಲ್ಲ, ಎನಿಥಿಂಗ್ ನಮಗೆ ಜ್ವರ ಬಂದಾಗ ಫಸ್ಟ್ ಪ್ಯಾರಾಸಿಟಮಾಲ್ ತಗೊಳ್ಳೇಬೇಕು. ಅದು ದೊಡ್ಡವರಿಗೂ ಕೂಡ ಅನ್ವಯ ಆಗ್ತದೆ. ಬಿಕಾಸ್ ತುಂಬಾ ಜನ ಹೇಳ್ತಾರೆ ಡಾಕ್ಟರ್, ಈಗ ನಾವು ಟ್ಯಾಬ್ಲೆಟ್ ಕುಡಿಬೇಕಿದ್ರೆ ಒಂದು ಸ್ವಲ್ಪ ಊಟ ಮಾಡಬೇಕು, ಇಲ್ಲಾಂದ್ರೆ ವೀಕ್ನೆಸ್ ಆಗುತ್ತೆ ಟ್ಯಾಬ್ಲೆಟ್ ಕುಡಿದ ತಕ್ಷಣ ಅಂತ. ಅದೆಲ್ಲ ಆಂಟಿಬಯೋಟಿಕ್ಸ್ ಎಂಥದಕ್ಕೆಲ್ಲ ಅನ್ವಯ ಆಗ್ತದೆ. ಬಟ್ ನಮಗೆ ಜ್ವರನೇ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಊಟ ಮಾಡ್ಲಿಕ್ಕೂ ಸಹ ಶಕ್ತಿ ಇರೋದಿಲ್ಲ, ಮತ್ತೆ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಟೆಂಪರೇಚರ್ ಕಮ್ಮಿ ಆಗಬೇಕು ಅಂದ್ರೆ ಪ್ಯಾರಾಸಿಟಮಾಲ್ ಇಮಿಡಿಯೇಟ್ ಆಗಿ ತಗೋಬೇಕು. ಅದು ಮತ್ತೆ ನಾನೇನು ಫ್ರೀಸಿಯಂ ಪ್ರೊಫೈಲಾಕ್ಸಿಸ್ ಅಂತ ಹೇಳಿದೆ, ಕ್ಲೋಬಜಾಮ್, ಅದು ಕೂಡ ಇಮಿಡಿಯೇಟ್ಲಿ ಕೊಡ್ಬೇಕು. ಬೇರೆ ಎಲ್ಲ ಮದ್ದು ಬೇಕಿದ್ರೆ ಮಗು ತಿಂದ ಮೇಲೆ ಸಹ ಕೊಡ್ಬೋದು. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಜ್ವರ ಏನಾದರೂ ಕಾಣಿಸಿಕೊಂಡಾಗ ಅದಕ್ಕೆ ನಾವು ತಕ್ಷಣಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿ? ಅದೇ, ಆ ಮಗುವಿನ ವೆಯ್ಟಿಗೆ ತಕ್ಕಂತ ಪ್ಯಾರಾಸಿಟಮಾಲ್ ಎಷ್ಟಿದೆ ಅದನ್ನ ಕೊಡಬೇಕು. ಸೊ ಕೆಲವು ಸತಿ ಪ್ಯಾರಾಸಿಟಮಾಲ್ ಕೊಟ್ಟು ಅರ್ಧ ಗಂಟೆ ಒಳಗೆ ಕೆಲವು ಮಕ್ಕಳಿಗೆ ವಾಂತಿ ಆಗ್ತದೆ. ಸೊ ಆಗ ನಾವು ರಿಪೀಟ್ ಡೋಸ್ ಕೊಡ್ಬೇಕು. ಇಲ್ಲದೆ ಇದ್ರೆ ಎಸ್, ಯಾಕಂದ್ರೆ ಹಾಫ್ ಅನ್ ಅವರ್ ಒಳಗೆ ಮಗು ಏನ್ ಸಿರಪ್ ಕುಡ್ದಿರುತ್ತೆ ಅದೆಲ್ಲ ಹೊರಗೆ ಬಂದ್ರೆ ಫೀವರ್ ಕಮ್ಮಿ ಆಗೋದಿಲ್ಲ. ಸೊ ರಿಪೀಟ್ ಡೋಸ್ ಕೊಟ್ಟು ನೋಡ್ಬೇಕು. ಆಗ್ಲೂ ಸಹ ಫೀವರ್ ಕಮ್ಮಿ ಆಗ್ತಿಲ್ಲ ಅಂದ್ರೆ ಮಕ್ಕಳಲ್ಲಿ ನಾವು ಸಪೋಸಿಟ್ರಿ ಅಂತ ಹೇಳ್ತೇವೆ, ಅದು ಮೋಷನ್ ಮಾಡೋ ಜಾಗದಲ್ಲಿ ಹಾಕುವಂತ ಮದ್ದು. ಸೊ ಅದು ಕೂಡ ಹಾಕ್ಬೋದು ಇಮಿಡಿಯೇಟ್ ಆಗಿ. ಅದು ಈವನ್ ಪೋಷಕರು ಸಹ ಮನೆಯಲ್ಲಿ ಕೂಡ ಹಾಕ್ಬೋದು. ಸೊ ಇಂತಹ ಫೆಬ್ರೈಲ್ ಸೀಜರ್ಸ್ ಇರುವ ಮಕ್ಕಳಿಗೆ ನಾವು ಇದು ಕೂಡ ಅಡ್ವೈಸ್ ಮಾಡಿರ್ತೀವಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅವ್ರು ಇದನ್ನ ಹಾಕಿದ್ರೆ, ಸೊ ದಟ್ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೋದು.
ಓಕೆ ಡಾಕ್ಟರ್, ಈಗ ಜ್ವರದಲ್ಲಿ ಕಾಣಿಸಿಕೊಳ್ಳುವಂತಹ ಫಿಟ್ಸ್ ಬೇರೆ ಆದರೆ ಜ್ವರ ಇಲ್ಲದ ಟೈಮಲ್ಲಿ ಕಂಡು ಬರುವಂತಹ ಫಿಟ್ಸ್ ಬೇರೆ. ಸೊ ಇದಕ್ಕೆ ಏನಾದರೂ ಹೋಲಿಕೆ ಇದೆಯಾ? ಏನಾದರೂ ಲಕ್ಷಣಗಳು ಬೇರೆ ಬೇರೆ ರೀತಿ ಇದೆಯಾ? ಅಂದ್ರೆ ಈಗ ಜ್ವರದಲ್ಲಿ ಕಾಣಿಸಿಕೊಳ್ಳೋ ಫಿಟ್ಸ್ ಆಸ್ ಐ ಟೋಲ್ಡ್ ಅದು ಫೀವರ್ ಬಂದಾಗ ಬರುವಂತ ಫಿಟ್ಸ್. ಫೀವರ್ ಇಲ್ಲದೆ ಇರೋ ಬರುವಂತ ಫಿಟ್ಸ್ ಅನ್ನ ನಾವು ಎಪಿಲೆಪ್ಸಿ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ. ಆದ್ರೂ ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ಫೀವರ್ ಇಲ್ಲದೆ ಬಂದ್ರೆ ನಾವು ಮಕ್ಕಳಿಗೆ ಫಸ್ಟ್ MRI ಸ್ಕ್ಯಾನ್ ಮಾಡಿ ನೋಡ್ಬೇಕಾಗ್ತದೆ, ಬ್ರೈನ್ ಅಲ್ಲಿ ಏನಾದ್ರೂ ತೊಂದರೆ ಉಂಟಾ ಇಲ್ವಾ, ಮತ್ತೆ EEG ಅಂತ ಒಂದು ಮಾಡಬೇಕಾಗ್ತದೆ. ಈಗ ಹೇಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ನಾವು ECG ಮಾಡ್ತೇವೆ, EEG ಅನ್ನೋದು ಕೂಡ ಹಾಗೆ ನಮ್ದು ಎಲೆಕ್ಟ್ರಿಕಲ್ ವೇವ್ಸ್ ಇಂದ ಬ್ರೈನ್ ಹೇಗಿದೆ ಅಂತ ನೋಡ್ಕೊಂಡು ನಾರ್ಮಲ್ ಅಂತ ನೋಡಿ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಡೈಲಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು. ಜನರಲಿ ಒಂದ್ಸತಿ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ 3 ವರ್ಷ ಕಾಲ ಆ ಮಕ್ಕಳು ಮೆಡಿಕೇಶನ್ಸ್ ಅಲ್ಲಿ ಇರಬೇಕಾಗ್ತದೆ. ಸೊ ಈ ಮೆಡಿಕೇಶನ್ಸ್ ಇರುವಾಗ ನಾವು ಎವ್ರಿ ಇಯರ್ ಫಾಲೋ ಅಪ್, ಮತ್ತೆ ಮಕ್ಕಳು ವೆಯ್ಟ್ ಜಾಸ್ತಿ ಆದಾಗ ಮೆಡಿಕೇಶನ್ಸ್ ಕೂಡ ಜಾಸ್ತಿ ಮಾಡಿಕೊಂಡು ಹೋಗ್ಬೇಕು. ಸಾಮಾನ್ಯವಾಗಿ ಒಂದ್ಸತಿ ಬಂದು ಕೆಲವು ಪೋಷಕರು ಏನು ಮತ್ತೆ ಫಾಲೋ ಅಪ್ಗೆ ಬರೋದಿಲ್ಲ. ಸೊ ವೆಯ್ಟ್ ಜಾಸ್ತಿ ಆದಾಗ ನಾವು ಕೊಡುವಂತ ಈ ಮೆಡಿಕೇಶನ್ ಡೋಸ್ ಕಮ್ಮಿ ಆಗ್ತದೆ, ಆಗ ಪುನಃ ಫಿಟ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಫೆಬ್ರೈಲ್ ಸೀಜರ್ಸ್ ಮತ್ತೆ ಎಪಿಲೆಪ್ಸಿ ಸಿಂಡ್ರೋಮ್ಸ್ಗೆ ಡಿಫ್ರೆನ್ಸ್ ಇದೆ. ಸೊ ರೆಗ್ಯುಲರ್ ಆಗಿ ಮೆಡಿಕೇಶನ್ಸ್ ತಗೋಬೇಕು, ಫಾಲೋ ಅಪ್ ಮಾಡ್ತಾ ಇರಬೇಕು. ಕೆಲವು ಟೆಸ್ಟ್ಗಳೆಲ್ಲ ನಾವು ಫಾಲೋ ಅಪ್ ಅಲ್ಲಿ ಅಡ್ವೈಸ್ ಮಾಡ್ತಾ ಇರ್ತೇವೆ. ಹಾಗಿದ್ರೆ ಡಾಕ್ಟರ್, ಇದು ಎರಡೂ ಫಿಟ್ಸ್ಗಳು ಒಂದೇ ಮಕ್ಕಳಲ್ಲಿ ಅಂದ್ರೆ ಒಂದೇ ಮಗುವಿಗೆ ಬರುವಂತ ಚಾನ್ಸಸ್? ಎಸ್, 1% ಚಾನ್ಸಸ್ ಈ ಫೆಬ್ರೈಲ್ ಸೀಜರ್ ಇರೋ ಮಕ್ಕಳು 5 ವರ್ಷ ಆದ್ಮೇಲೆ ಎಪಿಲೆಪ್ಸಿ ಸಿಂಡ್ರೋಮ್ಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಜೆನೆಟಿಕಲಿ ಪ್ರೂವನ್ ಇರ್ತದೆ ಕೆಲವರಿಗೆ. ಸೊ ಅದು ಯಾವ ಮಕ್ಕಳಿಗೆ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಆಲ್ವೇಸ್ ಅ ಚಾನ್ಸ್. ಬಟ್ ಕೆಲವು ಮಕ್ಕಳಿಗೆ ಇದು ಎಪಿಲೆಪ್ಸಿ ಸಿಂಡ್ರೋಮ್ಸ್ ಆಗಿ ಆಗಲ್ಲ. ಅವರಿಗೆ ಯಾವಾಗಲೂ ಒಂದ್ಸತಿ ಬಂದು ಪುನಃ ಈ ಫಿಟ್ಸ್ ಅನ್ನೋದು ಬರ್ಲಿಕ್ಕೆ ಇಲ್ಲ ಅವರಿಗೆ. ಕೆಲವರಿಗೆ ಈವನ್ ದೊಡ್ಡವ್ರು ಆದ್ಮೇಲೂ ಕೂಡ ಮೆಡಿಕೇಶನ್ಸ್ ತಗೋಬೇಕು, ಮತ್ತೆ ಅದು ರೆಗ್ಯುಲರ್ ಆಗಿ ಅಡಲ್ಟ್ ಫಿಸಿಷಿಯನ್ಸ್ ಹತ್ರ ಫಾಲೋ ಮಾಡ್ತಾ ಇರಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ವಾತಾವರಣ ಬದಲಾಗಿರೋದ್ರಿಂದ ಈ ಮಳೆಗಾಲ ಅಂತ ಬಂದಾಗ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಜ್ವರದ ಲಕ್ಷಣಗಳಾಗಿರ್ಬೋದು, ಶೀತ, ಕೆಮ್ಮು ಅಂದರೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಇದನ್ನು ನಮ್ಮ ಮನೆಯಲ್ಲಿ ಏನಾದರೂ ಕಡಿಮೆ ಮಾಡುವಂತಹ ಏನಾದರೂ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆಯಾ ನಮಗೆ ಗೊತ್ತಿರುವ ಮಟ್ಟಿಗೆ ಅಂತ ಹೇಳಿ? ಮನೆಯಲ್ಲಿ ಅಂದರೆ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಒಬ್ಬರಿಗೆ ತಕ್ಷಣಕ್ಕೆ ನಾಳೆ ಮದ್ದಿಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಇವತ್ತಿಗೆ ತಕ್ಷಣಕ್ಕೆ ರಾತ್ರಿ ಏನಾದರೂ ಆ ಸಂದರ್ಭ ಏನಾದರೂ ಬಂದರೆ ಆ ಮಕ್ಕಳಿಗೆ ಏನನ್ನು ಮಾಡಬೇಕಾಗುತ್ತೆ? ಏನಿಲ್ಲ, ಜಸ್ಟ್ ಪ್ಯಾರಾಸೆಟಮಾಲ್ ಕೊಡಬೇಕು. ಮತ್ತೆ ಮೂಗಿಗೆ ನೇಸಲ್ ಡ್ರಾಪ್ಸ್ ಅಂತ ಹೇಳ್ತೇವೆ, ಸಲೈನ್ ನೇಸಲ್ ಡ್ರಾಪ್ಸ್ ಅಂತ. ಅದು ಜಸ್ಟ್ ಸಲೈನ್, ಅದೇನು ಮೆಡಿಕೇಶನ್ ಅಲ್ಲ, ಅದು ಯೂಶಲಿ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕು. ಮತ್ತೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಕೆಮ್ಮ ಇರ್ಬೋದು, ಶೀತ ಇರ್ಬೋದು, ಡಿಫ್ರೆಂಟ್ ಆಗಿ ಇರ್ತದೆ. ಸೊ ನೋಡ್ದಲೇ ನಾವು ಮೆಡಿಕೇಶನ್ಸ್ ಹೇಳಿದ್ರೆ ತೊಂದರೆ ಆಗ್ತದೆ. ಸೊ ಅಟ್ ಮೋಸ್ಟ್ ಎಮರ್ಜೆನ್ಸಿಗೆ ಅವರು ನೇಸಲ್ ಡ್ರಾಪ್ಸ್, ಪ್ಯಾರಾಸೆಟಮಾಲ್ ಇದೆರಡು ಇಟ್ಕೊಂಡ್ರೆ ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ ಡಾಕ್ಟರ್, ಈಗ ಕೆಲವೊಂದು ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಕಡಿಮೆ ಆಗದ ಜ್ವರ ತುಂಬ ತೀರಾ ಹೋಗುತ್ತೆ. ಸೊ ಇದು ಯಾತಕ್ಕಾಗಿ ಆಗುತ್ತೆ ಆ ಮಕ್ಕಳಲ್ಲಿ? ಅಂದರೆ ಏನಾದರೂ ಸಮಸ್ಯೆ ಇರುತ್ತಾ ಅವರ ದೇಹದಲ್ಲಿ ಅಂತ? ಜನರಲಿ ನಾವು ನೋಡೋವಂಥದ್ದು ಜ್ವರ ಒಂದು ಸಿಂಪ್ಟಮ್. ಅಂದರೆ ಈಗ ನಮ್ಮ ಬಾಡಿಯಲ್ಲಿ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅದು ಹೇಗೆ ನಮಗೆ ತೋರ್ತದೆ ಅದು ಜ್ವರದಿಂದ. ಸೊ ಜನರಲಿ ನಾನೇನು ಹೇಳೋದು ಅಂದರೆ ನಾವು ಜ್ವರದ ಬಗ್ಗೆ ವರಿ ಮಾಡೋದಿಲ್ಲ, ಯಾವ ಕಾರಣದಿಂದ ಜ್ವರ ಬರ್ತಾ ಇದೆ ಅನ್ನೋದನ್ನ ವರಿ. ಸೊ ಜನರಲಿ ಎನಿ ವೈರಲ್ ಫೀವರ್ 2-3 ದಿನ ಇರ್ತದೆ, ಆಮೇಲೆ ಸಾಮಾನ್ಯವಾಗಿ ಕಮ್ಮಿ ಆಗಿ ಹೋಗ್ತದೆ. ಕೆಲವೊಂದು ವೈರಲ್ ಫೀವರ್ 1 ವಾರ ಕೂಡ ತಗೊಳ್ತದೆ. ಮತ್ತು ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಗೆ ನಾವು ಆಂಟಿಬಯೋಟಿಕ್ ಕೊಡೋವರೆಗೂ ಆ ಫೀವರ್ ಕಮ್ಮಿ ಆಗೋದಿಲ್ಲ. ಸೊ ನಾವು ಆಂಟಿಬಯೋಟಿಕ್ಸಿಂದ ಟ್ರೀಟ್ಮೆಂಟ್ ಮಾಡಿದಾಗ ಫೀವರ್ ಕಮ್ಮಿ ಆಗ್ತದೆ. ಸಪೋಸ್ ಗಂಟ್ಲು ಇನ್ಫೆಕ್ಷನ್ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಈ ಮಳೆಗಾಲದಲ್ಲಿ ನಾವು ಯೂಶಲಿ ಲೂಸ್ ಸ್ಟೂಲ್ಸ್, ಮತ್ತೆ ಬೇದಿ, ವಾಂತಿ, ಹೊಟ್ಟೆ ನೋವು, ಸ್ಟಮಕ್ ಇನ್ಫೆಕ್ಷನ್ಸ್ ಇರ್ಬೋದು. ಇದಕ್ಕೆಲ್ಲ ಕೆಲವೊಂದು ಟೈಮಲ್ಲಿ ಆಂಟಿಬಯೋಟಿಕ್ ಅವಶ್ಯಕತೆ ಬೀಳುತ್ತೆ. ಮತ್ತು ಕೆಲವೊಂದು ಸತಿ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೇವೆ. ಸೊ ಅದು ಇನ್ಫೆಕ್ಷನು ಅಲ್ಲ, ಈ ಕಡೆ ವೈರಲ್ ಇನ್ಫೆಕ್ಷನು ಅಲ್ಲ, ಆ ಕಡೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಅಲ್ಲ, ತುಂಬಾ ಜ್ವರ ಬರ್ತದೆ. ಅದಕ್ಕೆ ನಾವು ಬೇರೆ ಎಲ್ಲ ಟೆಸ್ಟ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ ಆಗ ನಾವು ಸ್ಟೀರಾಯ್ಡ್ ಮತ್ತೆ ಇಮ್ಯುನೋಗ್ಲೋಬುಲಿನ್ ಅಂತ ಒಂದು ಮದ್ದು ಕೊಡಬೇಕಂತ ಸಿಚುವೇಶನ್ ಕೂಡ ಬಂದಿದೆ. ಸೊ ಡೆಫಿನೆಟ್ಲಿ ಎಲ್ಲ ಸ್ಟೆಪ್ ವೈಸ್ ಸ್ಟೆಪ್ ನಾವು ಎವ್ಯಾಲ್ಯೂಯೇಟ್ ಮಾಡಿ ನೋಡಿ ಇದು ಮಾಡಬೇಕು. ಬಟ್ ಡೆಫಿನೆಟ್ಲಿ ಜ್ವರ ಒಂದು ಸಿಂಪ್ಟಮ್ ಅಷ್ಟೇ, ನಾವು ಜ್ವರಕ್ಕೆ ಹೆದರ್ಕೋಬಾರ್ದು. ಯಾವ ಕಾರಣದಿಂದ ಜ್ವರ ಬರ್ತಿದೆ ಅಂತ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಡೆಫಿನೆಟ್ಲಿ ನಮಗೆ ಜ್ವರ ಕಮ್ಮಿ ಆಗ್ತದೆ. ಓಕೆ ಡಾಕ್ಟರ್, ಸೊ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದರೆ, ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಏನಾದರೂ ಒಂದು ರೋಗ ಲಕ್ಷಣಗಳು ಕಾಣಿಸಿಕೊಳ್ತಾ ಇರುತ್ತೆ. ಸೊ
ಮಳೆಗಾಲದಲ್ಲಿ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವಂತಹ ಜ್ವರಗಳು ಯಾವುದು, ಲಕ್ಷಣಗಳು ಯಾವುದು ಜ್ವರದ್ದು ಅಂತ ಹೇಳಿದ್ರೆ? ಸೊ ಅದೇ ನೀವು ಹೇಳಿದಾಗೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ಸ್ ಮತ್ತೆ ಮಕ್ಕಳು ಶೀತ ಕೆಮ್ಮು ಜ್ವರ ಅಂತ ಬರ್ತದೆ. ಸೊ ಯಾಕೆ ಮಳೆಯಿಂದ ಆಗ್ತದಾ? ಇಲ್ಲ, ಡೆಫಿನೆಟ್ಲಿ ಮಳೆ ಸ್ಟಾರ್ಟ್ ಆದಾಗ ಕೆಲವು ವಾತಾವರಣ ಬದಲಾವಣೆ ಆಗ್ತದೆ. ಸೊ ಹ್ಯೂಮಿಡಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹ್ಯೂಮಿಡಿಟಿ ಜಾಸ್ತಿ ಆದಾಗ ನಮ್ದು ಏರ್ವೇ ಶ್ವಾಸಕೋಶ ಡ್ರೈ ಆಗ್ತದೆ, ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವು ಮಕ್ಕಳು ಯಾರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಈ ತರ ವೈರಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್, ಮತ್ತೆ ಸ್ಮಾಲ್ ವೈರಲ್ ಇನ್ಫೆಕ್ಷನ್ಸ್ ಆದಾಗ ವೀಸಿಂಗ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನಾವು ಈ ಮಕ್ಕಳಲ್ಲಿ ಪದೇ ಪದೇ ಶೀತ ಕೆಮ್ಮು ಜ್ವರ ತುಂಬಾ ಮಕ್ಕಳು ಅಡ್ಮಿಟ್ ಆಗೋದು ವೀಸಿಂಗ್ ಆಗಿ, ಸೊ ಅದಕ್ಕೋಸ್ಕರ ಅಡ್ಮಿಟ್ ಆಗೋ ಚಾನ್ಸಸ್ ನಾವು ನೋಡ್ತೇವೆ. ಸೊ ಈ ಮಳೆಗಾಲದ ಸಂದರ್ಭ ಆಗಿದ್ರೆ ಈ ಥರ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿ? ಸೊ ಏನಂದರೆ ಮಳೆಗಾಲದಲ್ಲಿ ಸೊ ಫಸ್ಟ್ ರೈನ್ ಬಂದಾಗ ಅದು ನಮ್ಮದು ಎಲ್ಲ ಗಾರ್ಬೇಜ್ ಆಗಿರ್ಬೋದು ಎಲ್ಲ ವಾಟರ್ ಸೋರ್ಸಿಗೆ ಹೋಗ್ತದೆ. ಸೊ ಹಾಗಾಗಿ ನಾವು ಡಯೇರಿಯಾ, ಸ್ಟಮಕ್ ಇನ್ಫೆಕ್ಷನ್ಸ್ ಮತ್ತು ಈ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ನೋಡ್ತೇವೆ. ಸೊ ನಾವು ಪೇರೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಮಗು ಮಳೆಯಲ್ಲಿ ನೆಂದು ಬಂದರೆ ವೆಟ್ ಕ್ಲೋತ್ಸ್ ಏನಿದೆ ಚಂಡಿ ಕುಂಟು ಅದನ್ನೆಲ್ಲ ತೆಗಿಬೇಕು ಒಂದು. ಎರಡನೇದು ಈ ಥರ ಸಣ್ಣ ಜ್ವರ ಶೀತ ಕೆಮ್ಮು ಸ್ಟಾರ್ಟ್ ಆದರೆ ತಕ್ಷಣ ಪೀಡಿಯಾಟ್ರಿಷಿಯನ್ಸ್ನ ಕನ್ಸಲ್ಟ್ ಮಾಡಿ ನೋಡಬೇಕು. ಮತ್ತು ಆಲ್ವೇಸ್ ಸೇಫ್ ವಾಟರ್ ಅಂತ ಹೇಳ್ತೇವೆ, ಅಂದರೆ ಮನೆಯಲ್ಲಿ ನೀರು ಕುದಿಸಿ ಆರಿಸಿ ಕುಡಿಯುವಂಥ ಪ್ರಾಕ್ಟೀಸ್ ಮಾಡಬೇಕು. ಹೊರಗಡೆ ಆದಷ್ಟು ತಿನ್ನೋದು ಜಂಕ್ ಫುಡ್ ತಿನ್ನೋದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಬೇರೆಯವರಿಗೆ ಈ ಥರ ಕೆಮ್ಮು ನೆಗಡಿ ಜ್ವರ ಇದ್ದರೆ ಅವ್ರ ಮನೆಗೆ ಹೋಗೋವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಬೆಟರ್ ಇರ್ತದೆ. ಸೊ ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳು ಮಳೆಯಲ್ಲಿ ಒದ್ದೆ ಆಗಬೇಕು ಅಂತಲೇ ಇಲ್ಲ, ಇವನ್ ಜಸ್ಟ್ ಒಂದು ವಾತಾವರಣ ಕೋಲ್ಡ್ ವಾತಾವರಣ ಕೂಡ ಅವರ ಏನು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗುತ್ತೆ. ಸೊ ಅಂಥ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿ ಅಂದರೆ ನಾನು ಅದೇ ಹೇಳಿದಾಗ ನಮ್ದು ಏರ್ವೇ ಡ್ರೈ ಆದಾಗ ಈ ಥರ ಬರ್ತದೆ. ಸೊ ಆದಷ್ಟು ನಾವು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ಬೇಕು. ಬಟ್ ಆಸ್ ಐ ಟೋಲ್ಡ್ ಮಕ್ಕಳು ಆಟ ಆಡೋದು ನಾವು ಅವರನ್ನು ತಡಿಲಿಕ್ಕೆ ಆಗೋದಿಲ್ಲ. ಸೊ ಆಮೇಲೆ ಇನ್ನೊಂದು ಏನಂದರೆ ನಮಗೆ ಇಮ್ಯುನಿಟಿ ಬರ್ತದೆ. ಸೊ ಅವ್ರು ಹೊರಗಡೆ ಹೋಗಿ ಬೇರೆಯವ್ರ ಜೊತೆ ಬೆರ್ತಾಗ ಇಮ್ಯುನಿಟಿ ಬರೋವಂಥದ್ದು ಕೆಲವು ಸನ್ನಿವೇಶದಲ್ಲಿ ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ. ಬಟ್ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು. ಸೊ ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಂಡ್ರೆ ಕಂಟ್ರೋಲಿಗೆ ತರ್ಬೋದು. ಓಕೆ ಡಾಕ್ಟರ್, ಈಗ ಜ್ವರ ಬಂದ ತಕ್ಷಣ ಈಗ ಮದ್ದು ಮಾಡದಿದ್ರೆ ತೀರಾ ಜ್ವರ ತಲೆಗೆ ಏರುತ್ತೆ ಅಂತ ಹೇಳ್ತಾರೆ, ಇದು ಯಾವ ತರ ಅಂತ ಕೇಳಿ? ಇದರಲ್ಲಿ ಎರಡು ಪಾಸಿಬಿಲಿಟಿ. ಒಂದು ನಾನು ಹೇಳ್ದಂಗೆ ಅವು ಸಾಮಾನ್ಯ ಭಾಷೆಯಲ್ಲಿ ತಲೆಗೆ ಏರ್ತದೆ ಅನ್ನೋದು ಒಂದು ಕಾರಣ. ಅದೇ ನಮ್ಮ ಮೆದುಳಿನ ತಾಪ ಜ್ವರದ ತಾಪಕ್ಕೆ ಎಷ್ಟು ಇದಾಗಿ ರೆಸ್ಪಾಂಡ್ ಆಗುತ್ತೆ ಅದ್ರ ಮೇಲೆ, ಅದನ್ನ ಫೆಬ್ರೈಲ್ ಸೀಜರ್ಸ್ ಅದು ಹೇಳ್ತೀವಲ್ಲ ಫಿಟ್ಸ್, ಅದಕ್ಕೆ ಹೇಳ್ತಾರೆ. ಇನ್ನೊಂದು ಜ್ವರದಿಂದ ತಲೆಗೇನು ಏರೋದಿಲ್ಲ, ಇದು ನಾವೇನ್ ಹೇಳ್ತೇವೆ ಮೆದುಳು ಇನ್ಫೆಕ್ಷನ್ ಅಂತ ಹಾಗೆ ಹೇಳುವಂಥದ್ದು. ಸೊ ಮೆದುಳು ಇನ್ಫೆಕ್ಷನ್ ಅಲ್ಲಿ ಹೇಗೆ ಅಂದ್ರೆ ಹೈ ಗ್ರೇಡ್ ಜ್ವರ ಇರ್ತದೆ. ಆ ಜ್ವರ ಯಾಕೆ ಬರ್ತದೆ? ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್, ಅದು ನಮ್ದು ಬ್ರೈನ್ ಅಂದ್ರೆ ಕ್ರಾಸ್ ಆಗಿ ಬ್ರೈನಿಗೆ ಎಫೆಕ್ಟ್ ಆಗಿ ಸೊ ಬ್ರೈನ್ ಅಲ್ಲಿ ಆಗುವಂತ ಚೇಂಜಸ್ಗೆ ಫಿಟ್ಸ್ ಬರುವಂತದ್ದು. ಸೊ ಹಾಗಾಗಿ ಅದನ್ನ ಆಡು ಭಾಷೆಯಲ್ಲಿ ತಲೆಗೇರಿದೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಜ್ವರಗಳು ಯಾವುದೆಲ್ಲ ಡಾಕ್ಟರ್? ಈಗ ನಾನು ಹೇಳ್ದಂಗೆ ಶೀತ ಕೆಮ್ಮು ಗಂಟ್ಲು ಇನ್ಫೆಕ್ಷನ್ನು ಮತ್ತೆ ಅಸ್ತಮಾ ಜಾಸ್ತಿ ಆಗಿ ಅವರು ವೀಸಿಂಗ್ ಅಂತ ಬರ್ತಾರೆ. ಸಾಮಾನ್ಯವಾಗಿ ಆ ಮಕ್ಕಳ ಏನು ಒಂದು 2-3 ಮಂತ್ಸ್ ಇದೆ ಅಲ್ಲ, ಅವ್ರು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಸೊ ಕೆಲವ್ರನ್ನ ನಾವು ಇನ್ಹೇಲರ್ಸ್ಗೆ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಈ ಸಂದರ್ಭದಲ್ಲಿ ಈ ವಾತಾವರಣ ಚೇಂಜ್ ಅಲ್ಲಿ ಇನ್ಹೇಲರ್ಸ್ನ ಮತ್ತೆ ನಾವು ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ವೀಸಿಂಗ್ ಪ್ರಾಬ್ಲಮ್ ಈ ವಾತಾವರಣದಲ್ಲಿ ಮಾತ್ರ ಕಂಡು ಬರುತ್ತಾ ಅಥವಾ ಲೈಫ್ ಟೈಮ್ ಇರುತ್ತಾ? ಅದು ಲೈಫ್ ಟೈಮ್ ಇರ್ತದೆ. ಬಟ್ ಕೆಲವು ಮಕ್ಕಳಿಗೆ ಅದು ಕಂಟ್ರೋಲಿಗೆ ತಂದು ನಾವು ಮೆಡಿಕೇಶನ್ಸ್ ಎಲ್ಲ ನಿಲ್ಸಿರ್ತೇವೆ. ಬಟ್ ಈ ಹ್ಯೂಮಿಡಿಟಿ ಜಾಸ್ತಿ ಆಗಿರೋ ಕಾರಣ ಸ್ವಲ್ಪ ಕಾಫ್ ಕೋಲ್ಡ್ ಆದರೂ ಅದು ಟ್ರಿಗರ್ ಆಗಿ ಪುನಃ ಅವರು ಈ ವಾತಾವರಣದಲ್ಲಿ ವರ್ಷದಲ್ಲಿ ಈ 3 ತಿಂಗಳು ಇನ್ಹೇಲರ್ಸ್ ಯೂಸ್ ಮಾಡಬೇಕು ಅಂತ ಜನರಲಿ ಹೇಳಿರ್ತೇವೆ. ಇನ್ನು ಯಾವುದೆಲ್ಲ ಲಕ್ಷಣಗಳು ಕಂಡು? ಇನ್ನು ಒಂದು ಲೂಸ್ ಮೋಷನ್ಸ್, ಸ್ಟಮಕ್ ಇನ್ಫೆಕ್ಷನ್ಸ್ ನಾನು ಹೇಳ್ದಂಗೆ. ಸೊ ತುಂಬಾ ಮಕ್ಕಳು ಡಿಹೈಡ್ರೇಷನ್ ಆಗಿ ಬರ್ತಾರೆ. ಸೊ ಮತ್ತೆ ಕೆಲವು ಮಕ್ಕಳು ಅದೇ ಫೆಬ್ರೈಲ್ ಸೀಜರ್ಸ್ ಆಗಿ ಬರ್ತಾರೆ. ಮತ್ತೆ ಕೆಲವು ಮಕ್ಕಳು ಅವರಿಗೆ ಲೈಕ್ ಏನು ತಿನ್ನೋದೇ ಇಲ್ಲ, ಎಲ್ಲ ವಾಮಿಟಿಂಗ್ ಆಗ್ತದೆ. ಯಾಕೆ ಅಂದರೆ ಗಂಟ್ಲು ಇನ್ಫೆಕ್ಷನ್ ಆದಾಗ ನಮಗೆ ಗಂಟ್ಲು ನೋವು ಗೊತ್ತಾಗ್ತದೆ. ಸೊ ಮಕ್ಕಳಲ್ಲಿ ಅದನ್ನ ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರು ಏನು ತಿನ್ನೋದಿಲ್ಲ, ಮತ್ತೆ ತಿಂದಿದ್ದೆಲ್ಲ ಇರಿಟೇಷನ್ ಆಗಿ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಎಕ್ಸಾಮಿನ್ ಮಾಡಿದಾಗಲೇ ಗೊತ್ತಾಗ್ತದೆ, ಓಕೆ ಇಲ್ಲಿ ಇನ್ಫೆಕ್ಷನ್ ಉಂಟು, ಇದಕ್ಕೆ ಆಂಟಿಬಯೋಟಿಕ್ ಬೇಕಾಗಬಹುದು ಅಂತ. ಸೊ ಹಾಗಾಗಿ ದೊಡ್ಡವರಲ್ಲಿ ಆಗುವಂಥ ಚೇಂಜಸ್ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ. ಬಟ್ ನಮ್ಮ ಮಕ್ಕಳಲ್ಲಿ ಆಗುವಂಥ ಚೇಂಜಸ್ ನಾವು ತಾಯಿ ಹೇಳೋ ಲಕ್ಷಣಗಳ ಮೇಲೆ ಮತ್ತೆ ನಾವೇನು
ಏನ್ ಟೆಸ್ಟ್ ಮಾಡ್ತೀವಿ ಆ ಲಕ್ಷಣಗಳ ಮೇಲೆ ನಾವು ಡಿಸಿಷನ್ ತಗೊಳ್ತೇವೆ. ಓಕೆ ಡಾಕ್ಟರ್, ಈಗ ಯೂಶ್ವಲಿ ಮಕ್ಕಳಿಗೆ ಜ್ವರ ಬಂದಾಗ ಏನು ತಿನ್ನಕ್ಕಾಗಲ್ಲ, ಅದು ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಏನು ತಿನ್ನಕ್ಕಾಗಲ್ಲ. ಆದ್ರೆ ಮಕ್ಕಳಿಗೆ ತಿನ್ಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ, ಯಾಕಂತ ಹೇಳಿದ್ರೆ ಮದ್ದು ಇರುತ್ತೆ, ಮದ್ದು ಕುಡಿಬೇಕಾದ್ರೆ ಸ್ವಲ್ಪ ಆದ್ರೂ ತಿನ್ಲೇಬೇಕು. ಸೊ ಇಂಥ ಮಕ್ಕಳು ಏನಾದ್ರೂ ತಿನ್ನುವಾಗ ಅಜೀರ್ಣ ಆಗುವಂತ ಸಮಸ್ಯೆಗಳಿಗೆ ಯಾವ ಆಹಾರ ಸೇವಿಸಬಹುದು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಜನರಲಿ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರು ಎಷ್ಟು ತಿಂತಾ ಇದ್ರು ಅಟ್ಲೀಸ್ಟ್ ನಾವು 50% ಅಷ್ಟು ತಿನ್ಬಹುದು, ಅಷ್ಟಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಒಂದು. ಎರಡನೇದು, ಏನು ತಿಂತಾ ಇಲ್ಲ, ಅವ್ರಿಗೆ ಆಗ್ತಾ ಇಲ್ಲ ತಿನ್ಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಒಂದು 2 to 3 hours ಏನಾದ್ರೂ ಲಿಕ್ವಿಡ್ ಫಾರ್ಮ್ ಅಲ್ಲಿ ಅವ್ರು ತಿನ್ಬೋದು. ಲೈಕ್ ಬೊಂಡದ ನೀರ್ ಇರ್ಬೋದು, ಅಥವಾ ಫ್ರೂಟ್ಸ್ ಇರ್ಬೋದು, ಆಪಲ್, ಅಥವಾ ಗಂಜಿ ಇರ್ಬೋದು, ಅಥವಾ ರಾಗಿ ಸರಿ ಇರ್ಬೋದು. ಅಥವಾ ಕೆಲವು ಮಕ್ಕಳು 2 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ರೆ ಈವನ್ ಕೇವಲ ಬ್ರೆಸ್ಟ್ ಫೀಡಿಂಗ್ ತಗೊಂಡು ಮಗು ಆರಾಮಾಗಿ ಆಕ್ಟಿವ್ ಆಗಿದ್ರೆ ನಾವು ವೇಟ್ ಮಾಡಿ ಅಂತ ಹೇಳ್ತೇವೆ. ಬಟ್ ಬೇರೆ ಲಕ್ಷಣಗಳು, ತುಂಬಾ ಸುಸ್ತಾಗ್ತಾ ಇದೆಯಾ ಅಥವಾ ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಇದೆಯಾ ಮಗು, ಇದೆಲ್ಲ ನಾವು ನೋಡ್ಲಿಕ್ಕೆ ಹೇಳ್ತೇವೆ ತಾಯಂದಿರ ಹತ್ರ. ಸೊ ಕೆಲವು ಸತಿ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ, ಡಲ್ ಇದ್ದಾನೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಅಡ್ಮಿಟ್ ಮಾಡಿ ಗ್ಲೂಕೋಸ್ ಸ್ಟಾರ್ಟ್ ಮಾಡ್ತೇವೆ, ಅಂದ್ರೆ IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಯಾವ ಆಹಾರವನ್ನ ಅವಾಯ್ಡ್ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ? ಸೊ ಫ್ರಿಡ್ಜ್ ಅಲ್ಲಿ ಇಡುವಂತ ಆಹಾರಗಳು ಲೈಕ್ ಐಸ್ ಕ್ರೀಮ್ ಇರ್ಬೋದು, ಹೊರಗಡೆ ತಿನ್ನುವಂತ ಎಣ್ಣೆ ಪದಾರ್ಥಗಳಿರ್ಬೋದು, ಮತ್ತೆ ಕೋಲ್ಡ್ ಐಟಮ್ಸ್ ಲೈಕ್ ಜ್ಯೂಸಸ್, ಪ್ಯಾಕೇಜ್ಡ್ ಫ್ರೂಟ್ ಜ್ಯೂಸಸ್ ಆ ಥರ. ಸೊ ಮನೆಯಲ್ಲಿ ಮಾಡುವಂಥ ಫ್ರೂಟ್ ಜ್ಯೂಸಸ್ ಕನ್ಸ್ಯೂಮ್ ಮಾಡ್ಬೋದು, ಯಾಕಂದರೆ ಅದು ಮನೆಯಲ್ಲಿ ಕುದಿಸಿ ಆರಿಸಿರೋ ನೀರಲ್ಲಿ ಮಾಡುವಂಥದ್ದು. ಅದನ್ನು ಕೂಡ ನಾವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟೆ ಕೊಡ್ಬೋದು. ಸೊ ಕೆಲವೊಂದು ಮೂಢನಂಬಿಕೆಗಳು ಮೊಸರು ಕೊಡಬಾರ್ದು, ಹಾಲು ಕೊಡಬಾರ್ದು ಅಂತೆಲ್ಲ ಹೇಳಿ, ಆ ಥರ ಏನೂ ಇಲ್ಲ. ಹಾಲು ಮೊಸರು ಕೊಡ್ಬೋದು, ಬಟ್ ಏನೇ ಕೊಟ್ಟರು ಕೂಡ ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಕೊಡಬೇಕಾಗ್ತದೆ. ಕೆಲವೊಂದು ಸ್ವಲ್ಪ ಲಿಮಿಟ್ ಅಲ್ಲಿ ಕೊಟ್ಟರು ಕೂಡ ಅದು ಕೂಡ. ಓಕೆ ಡಾಕ್ಟರ್, ಈಗ ಕೆಲವೊಂದು ಟೈಮಲ್ಲಿ ನಾನ್ ವೆಜ್ ಇಂತಿಷ್ಟು ವರ್ಷ ಆದ್ಮೇಲೆ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಷ್ಟು ವರ್ಷದ ಮೇಲೆ ಸ್ಟಾರ್ಟ್ ಮಾಡಬೇಕು? 1 year ಆದ್ಮೇಲೆ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ 1 year ವರೆಗೂ ನಾವು ಅನಿಮಲ್ ಪ್ರಾಡಕ್ಟ್ಸ್ ಅಂದ್ರೆ ಹಸುವಿನ ಹಾಲಾಗಿರ್ಬೋದು, ಅಥವಾ ಹನಿ ಆಗಿರ್ಬೋದು, ಅಥವಾ ಗೀ ಆಗಿರ್ಬೋದು, ಆದಷ್ಟು ಅವಾಯ್ಡ್ ಮಾಡ್ತೇವೆ. ಸೊ ಹಾಲನ್ನು ಕೂಡ, ಹಸುವಿನ ಹಾಲನ್ನು ಕೂಡ 1 ವರ್ಷ ತನಕ ಅವಾಯ್ಡ್ ಮಾಡಲೇಬೇಕು. 1 ವರ್ಷ ಆದ್ಮೇಲೆ ಕೊಡ್ಬೋದು, ಬಟ್ 1 ವರ್ಷ ಮುಂಚೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ ಅಂದ್ರೆ ನಾವು ಫಾರ್ಮುಲಾ ಮಿಲ್ಕ್ ಅಡ್ವೈಸ್ ಮಾಡ್ತೇವೆ ಹೊರತು ಹಸುವಿನ ಹಾಲು ಕೊಡಬಾರ್ದು. ಸೊ ಎನಿ ಅನಿಮಲ್ ಪ್ರಾಡಕ್ಟ್ಸ್ ಆಫ್ಟರ್ 1 year of age. ಏನಾದ್ರೂ ರೀಸನ್ ಇದೆಯಾ ಡಾಕ್ಟರ್? ಅಂದ್ರೆ ಮಗುವಿನ ಕರಳುಗಳು ಇಮ್ಮೆಚೂರ್ ಇರ್ತವೆ, ಸೊ ಇದನ್ನ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ರೀಸನ್ ದಟ್ ನಾವು ಎಗ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಥವಾ ಹಸುವಿನ ಹಾಲಿರ್ಬೋದು, ಎಸ್ ಇಲ್ಲ ಬಾಟ್ಯುಲಿಸಮ್ ಅಂತ ಹೇಳ್ತೇವೆ ನಾವು. ಸೊ ಅದು ಸಾಮಾನ್ಯವಾಗಿ ನಾವು ಕಂಡು ಬರ್ತದೆ ಈಗ ಸಾಮಾನ್ಯವಾಗಿ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಇದನ್ನೆಲ್ಲ 1 year ಆದ್ಮೇಲೆ ಕೊಡಿ ಅಂತ ಹೇಳ್ತೇವೆ. ಈಗ ಜ್ವರದ ಸಂದರ್ಭದಲ್ಲಿ ಏನಾದರೂ ಮಕ್ಕಳಿಗೆ ಈ ತರ ನಾನ್ ವೆಜ್ ಪದಾರ್ಥಗಳನ್ನ ಸೇವಿಸಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ? ಆದರೆ ಆ ಥರ ಅಲ್ಲ, ಅಜೀರ್ಣ ಆಗ್ಬೋದು ಅಂತ ಒಂದು. ಎರಡನೇದು, ಮನೆಯಲ್ಲಿ ಮಾಡಿರೋದು ಸ್ವಲ್ಪ ಕ್ರಮೇಣದಲ್ಲಿ ಕೊಡ್ಬೋದು, ಬಟ್ ಅವರಿಗೆ ಅದು ಮನ್ಸಿರೋದಿಲ್ಲ ತಗೊಳ್ಳಿಕ್ಕೆ ಅಂತ. ಇನ್ನೊಂದು ಏನಂದ್ರೆ, ಈಗ ಸ್ಟಮಕ್ ಇನ್ಫೆಕ್ಷನ್ ಆಗ್ತದಲ್ಲ, ಆಗ ಈ ಮೊಟ್ಟೆ ಯೂಶಲಿ ನಾವು ನೋಡ್ತೇವೆ ಅವ್ರು ಹೊರಗಡೆ ತಿಂದಿರೋದಿಲ್ಲ, ಫಂಕ್ಷನ್ಸಿಗೆ ಹೋಗಿರಲಿಲ್ಲ, ಟ್ರಾವೆಲ್ ಮಾಡಿರೋಲ್ಲ, ಬಟ್ ಸಿವಿಯರ್ ಡಿಸೆಂಟ್ರಿ ಆಗಿ ಬರ್ತಾರೆ. ಸೊ ಹಾಳಾಗಿರೋ ಅಂಥ ಮೊಟ್ಟೆ ತಿಂದಾಗೂ ಕೂಡ ನಾವು ಈ ಥರ ಸನ್ನಿವೇಶಗಳನ್ನು ನೋಡ್ತೇವೆ. ಸೊ ಹಾಗಾಗಿ ಜ್ವರ ಬಂದಾಗ ಬೆಟರ್ ಅವಾಯ್ಡ್ ಮಾಡೋದಂತ ಹೇಳ್ತೇವೆ ಹೊರತು ಕಂಪ್ಲೀಟ್ಲಿ ಅದು ಕೊಡಲೇಬಾರ್ದು ಅನ್ನೋದೇನೂ ಇಲ್ಲ. ಏನೂ ಇಲ್ಲ. ಓಕೆ ಡಾಕ್ಟರ್, ಈಗ ನಾವು ಇವತ್ತಿನ ಟಾಪಿಕಲ್ಲಿ ಜ್ವರದ ವೇಳೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಫಿಟ್ಸ್ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಿದ್ವಿ. ಸೊ ನಿಮ್ಮ ಕಡೆಯಿಂದ ಒಂದು ಪೇರೆಂಟ್ಸ್ಗಳಿಗಾಗಿರ್ಬೋದು ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ಏನು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟ? ಸೊ ನಾನು ಹೇಳೋದು, ಪೇರೆಂಟ್ಸಿಗೆ ಗಾಬರಿ ಆಗಬೇಡಿ. ಅದು ನೋಡಲಿಕ್ಕೆ ಭಯಂಕರವಾಗಿದ್ರೂ ಕೂಡ ನಿಮ್ದು ಕಾಮ್ನೆಸ್ ತುಂಬ ಇಂಪಾರ್ಟೆಂಟ್. ಕಾಮ್ ಆಗಿ ಮಗುವನ್ನು ಎಡಗಡೆ ತಿರುಗಿಸಿ ಡಾಕ್ಟರ್ ಕೊಟ್ಟಿರುವಂಥ ಸ್ಪ್ರೇ ಏನಿದೆ ಅದನ್ನು ಯೂಸ್ ಮಾಡಿ, ಮತ್ತು ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಕರ್ಕೊಂಡು ಬನ್ನಿ. ಒಂದು ವೇಳೆ ಮೊದಲೇ ಈ ಥರದ್ದು ತೊಂದರೆ ಇತ್ತು ಅಂದರೆ, ಸೊ ಆಗ ಅದು ಟ್ಯಾಬ್ಲೆಟ್ಸ್ ಏನು ಸಜೆಸ್ಟ್ ಮಾಡಿರ್ತೀವಿ ಅದನ್ನ ಕೊಡಿ. ಸೊ ಕೆಲವೊಬ್ಬರು ಅದನ್ನು ಕೊಡೋದಿಲ್ಲ, ಯಾಕಂದರೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇರ್ತದೆ ಅಂತ, ಬಟ್ ಕೊಡೋದ್ರಿಂದ ನೀವು ಈ ಸಿಚುವೇಶನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೇನೆ. ಓಕೆ ಡಾಕ್ಟರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ವಿಚಾರದ ಬಗ್ಗೆ ಪೋಷಕರಿಗೆ ಆಗಿರ್ಬೋದು ತಿಳಿಸಿಕೊಟ್ರಿ. ಸೊ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಕ್ಕಳಿಗೆ ಜ್ವರದಲ್ಲಿ ಕಾಣಿಸಿಕೊಳ್ಳುವಂತಹ ಫಿಟ್ಸ್ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ತಿಳಿಸಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.